ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಸಮೃದ್ಧಿ ತರಲಿ, ಶಾಂತಿ ಬಿತ್ತಲಿ, ನಮ್ಮಲ್ಲಿ ಭ್ರಾತೃತ್ವ ಭಾವ ಬೆಳೆಯಲಿ, ನಮ್ಮ ಗ್ರಾಮೀಣ ಹಾಗೂ ದೇಶದ ಸಮುದಾಯ ಸಮಾಧಾನಕರ ಜೀವನ ನಡೆಸಲಿ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಹೇಳಿದರು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅನ್ನುವ ಅಂಬಿಕಾತನೇ ಆ ಒಂದು ನುಡಿಗಳು ನಮಗೆ ಯುಗಾದಿ ಬಂದಾಗಲೆಲ್ಲ ಮತ್ತೆ ಸ್ಫೂರ್ತಿ ಪ್ರೇರಣೆಯನ್ನು ನೀಡ್ತದೆ. ಯುಗಾದಿ ನಮ್ಮೆಲ್ಲರಿಗೆ ಸಮೃದ್ಧಿ ತರಲಿ, ಶಾಂತಿಯನ್ನು ಬಿತ್ತಿ, ಭ್ರಾತೃತ್ವ ಭಾವವನ್ನು ಬೆಳೆಸಿ, ನಮ್ಮ ಗ್ರಾಮೀಣ ಸಮುದಾಯಗಳು, ದೇಶದ ಸಮುದಾಯಗಳು ಸಂಪೂರ್ಣವಾದ ಸಮಾಧಾನದಲ್ಲಿ ಇರಲಿ, ಆ ರೀತಿಯ ಪ್ರೇರಣೆ ಈ ಯುಗಾದಿ ನೀಡಲಿ ಅಂತೇಳಿ. ಯಲಿಸೇರೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಗ್ರಾಮ ಸ್ವರಾಜ್ಯ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯಿತಿಯ ವಿಸ್ತರಣಾ ಕಟ್ಟಡ ಮೀಟಿಂಗ್ ಹಾಲ್ ಜನರ ಆಶೋತ್ತರಕ್ಕೆ ಧ್ವನಿಯಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು, ಸಿಬ್ಬಂದಿ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಎಂದರು. ಈ ಪಂಚಾಯಿತಿ ಕಟ್ಟಡದ ವಿಸ್ತರಣಾ ಭಾಗವನ್ನು, ಮೀಟಿಂಗ್ ಹಾಲನ್ನು ಈಗ ಉದ್ಘಾಟನೆಯನ್ನು ಮಾಡಿದ್ದೇನೆ. ಗ್ರಾಮ ಸ್ವರಾಜ್ಯ ಮಾಡೋದಕ್ಕಾಗಿ ನಮ್ಮ ಗದಗಿನ ಈ ಸಮುದಾಯಗಳಷ್ಟು ತಮ್ಮನ್ನು ತಾವು ಬದ್ಧತೆಗೆ ಒಳಪಡಿಸಿಕೊಂಡಿವೆ. ಗಾಂಧೀಜಿಯವರ ಕನಸಾಗಿರ್ತಕ್ಕಂಥ ಗ್ರಾಮ ಸ್ವರಾಜ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ದಾಪುಗಾಲನ್ನು ಹಾಕೋದಕ್ಕೆ ಬದ್ಧತೆಯನ್ನು ದಿವಸ ಇದು ಆ ಮೀಟಿಂಗ್ ಹಾಲ್ನೊಳಗೆ, ಆ ಮೀಟಿಂಗ್ ಹಾಲ್ ನೋಡಿದರೆ ಕ್ಯಾಬಿನೆಟ್ ಹಾಲ್ ಇದ್ದಂಗೆ ಇದೆ. ಆದರೆ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ, ಮುಖ್ಯವಾಗಿರ್ತಕ್ಕಂಥ ನಿರ್ಣಯ ಆಗಬೇಕು. ಅಂಥ ನಿರ್ಣಯ ಮಾಡೋದಕ್ಕೆ ಈ ಒಂದು ಪಂಚಾಯಿತಿ ಕಟ್ಟಡ, ಯಲಿಸೇರೂರಿನ ಪಂಚಾಯಿತಿ ಕಟ್ಟಡ ಆ ಮೀಟಿಂಗ್ ನಿರ್ಣಯವನ್ನು ನೀಡಲಿ ಅಂತೇಳಿ ಹಾರೈಸಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಸಾಕಷ್ಟು ಜನ ರಾಜ್ಯಾದ್ಯಂತ ಜನೋಪಯೋಗಿ ಕೆಲಸ ಮಾಡ್ತೇವೆ. ಇವತ್ತು ಯುಗಾದಿ ದಿವಸ ಬಡವರೆಲ್ಲರೂ ಇಷ್ಟು ಖುಷಿ ಇದ್ರೆ ಕಾರಣ ಬಡವರೆಲ್ಲ